ವಿಡಿಯೋ ಕೇಸ್ ತನಿಖೆಗಾಗಿ ವಿಶೇಷ ತಂಡವನ್ನ ರಚಿಸಲಾಗಿದೆ. ನಿನ್ನೆ ಈಗಾಗಲೇ ಎಸ್ಐಟಿ ಟೀಮ್ ಸಾಲು ಸಭೆಗಳನ್ನ ನಡೆಸಿ ತನಿಖೆಗೆ ಯಾರ್ಯಾರು ಬೇಕು, ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಬೇಕು ಅನ್ನೋದರ ಕುರಿತಾಗಿ ಸಭೆಯನ್ನ ನಡೆಸಿತ್ತು. ಈಗ ವಿಶೇಷ ತಂಡ ಕೂಡ ಫೈನಲ್ ಆಗಿದೆ. ಸಿಐಡಿಯಿಂದ ವಿಶೇಷ ತನಿಖಾ ತಂಡಕ್ಕೆ 18 ಸಿಬ್ಬಂದಿಯನ್ನ ನೇಮಕಗೊಳಿಸಲಾಗಿದೆ. ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಪರಿಣಿತರು ಕೂಡ ಈಗ ಈ ಟೀಮ್ನಲ್ಲಿದ್ದಾರೆ. ಇಂದಿನಿಂದಲೇ ವಿಶೇಷ ತಂಡ ಕಾರ್ಯಾಚರಣೆ ಶುರುವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಿಶೇಷ ತಂಡದಿಂದ. ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ. ಈಗ ತಂಡ ಕೂಡ ರಚನೆ ಆಗಿದೆ. ಇವತ್ತಿನಿಂದ ತನಿಖೆಗೂ ಕೂಡ ಎಂಟ್ರಿ ಕೊಡ್ತಾ ಇದೆ. ಈಗಾಗಲೇ ತನಿಖಾ ತಂಡದಲ್ಲಿ ಎಷ್ಟು ಮಂದಿ ಅಧಿಕಾರಿಗಳಿರಬೇಕು, ಸಿಬ್ಬಂದಿಗಳು ಯಾರ್ಯಾರು ಇರಬೇಕು, ಯಾವ್ಯಾವ ರ್ಯಾಂಕ್ನ ಅಧಿಕಾರಿಗಳನ್ನ ತೆಗೆದುಕೊಳ್ಬೇಕು, ಯಾರ್ಯಾರನ್ನ ಈ ತಂಡಕ್ಕೆ ನೇಮಿಸಿಕೊಳ್ಬೇಕು, ಯಾವ ವಿಭಾಗಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ತೆಗೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ನಿನ್ನೆಯಿಂದ ಗಂಭೀರವಾಗಿ ಚರ್ಚಿಸಿ ಈಗ ಫೈನಲಿ ತಂಡ ಕೂಡ ರೆಡಿಯಾಗಿದೆ. 18 ಸಿಬ್ಬಂದಿಯನ್ನ ಈಗ ನೇಮಕಗೊಳಿಸಲಾಗಿದೆ ಈ ತನಿಖೆಗೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳು ಪಡೆದುಕೊಳ್ಳಲಿದೆ ಅಂತಾನೆ ಹೇಳಬಹುದು. ಒಂದು ಕಡೆ ಎಸ್ಐಟಿ ಟೀಮ್ ಇವತ್ತು ಹಾಸನಕ್ಕೆ ಎಂಟ್ರಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಕೋರ್ ಕಮಿಟಿ ಸಭೆ, ಹೈಕಮಾಂಡ್ನಿಂದ ಫೋನ್ ಕಾಲ್ ಕರೆ ಕೂಡ ಬಂದಿದೆ ಮೈತ್ರಿ ನಾಯಕರಿಗೆ. ಅಮಿತ್ ಶಾ ಗರಂ ಆಗಿದ್ದಾರೆ. ಮೊದಲೇ ಯಾಕೆ ಈ ವಿಚಾರವನ್ನ ತಿಳಿಸಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಇವತ್ತು ಎಸ್ಐಟಿ ಟೀಮ್ನಿಂದ ತನಿಖೆ ಯಾವ ರೀತಿ ಚುರುಕುಗೊಳ್ಳಲಿದೆ ಅನ್ನೋದರ ಕುರಿತಾಗಿ ಕಾದು ನೋಡಲೇಬೇಕು. ಲೋಕಸಮರ ಹೊತ್ತಲ್ಲೇ ಇದೀಗ ರಾಜ್ಯದಲ್ಲಿ ಸಾಲು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಸಮರ ಹೊತ್ತಲ್ಲಿ ಪ್ರಜ್ವಲ್ ಅಸ್ತ್ರಕ್ಕೆ ಬಿಗ್ ಪ್ಲಾನ್ ಅನ್ನ ಕೂಡ ರೂಪಿಸಲಾಗಿದೆ. ವಿವಿಧ ಸಂಘಟನೆಗಳಿಂದ ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೆಯಲಿದೆ. ಪ್ರಜ್ವಲ್ನನ್ನ ಕೂಡಲೇ ಬಂಧಿಸುವಂತೆ ಆಮ್ ಆದ್ಮಿ ತೀವ್ರ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಿದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಎಎಪಿ ನಾಯಕರಿಂದ, ಆಪ್ ನಾಯಕರಿಂದ ಪ್ರತಿಭಟನೆ ಕೂಡ ನಡೆಯಲಿದೆ. ಇನ್ನು ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಈ ಬೃಹತ್ ಪ್ರೊಟೆಸ್ಟ್ ಕೂಡ ನಡೆಯಲಿದೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲು ಇವತ್ತು ಎಎಪಿ ನಾಯಕರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ಹಲವು ಸಂಘಟನೆಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಎಎಪಿ ನಾಯಕರಿಂದ ಪ್ರೊಟೆಸ್ಟ್ ನಡೆಯಲಿದೆ. ಲೋಕಸಮರದ ಹೊತ್ತಲ್ಲೇ ಪ್ರಜ್ವಲ್ ಅಸ್ತ್ರಕ್ಕೆ ಈಗ ಬಿಗ್ ಪ್ಲಾನ್ ಅನ್ನ ರೂಪಿಸಲಾಗಿದೆ ಅಂತಾನೆ ಹೇಳಬಹುದು. ಇವತ್ತು ವಿವಿಧ ಸಂಘಟನೆಗಳಿಂದ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.